ನಮಸ್ಕಾರ, ವೆಲ್ಕಮ್ ಟು ಕಾಪರೇಶ್. ಸೊ ನಮಗೀಗ ಗೊತ್ತಿದೆ, ಗೌರ್ಮೆಂಟ್ ಚೇಂಜ್ ಆದಮೇಲೆ ಸೋ ಮೆನಿ ನೋಟಿಫಿಕೇಷನ್ಸ್ ಬರ್ತಾ ಇದೆ. ಸೊ ಈ ನೋಟಿಫಿಕೇಷನ್ಸ್ ಬರಬೇಕಾದ್ರೆ ಏನು ಸರ್ ನಿಮ್ದು ಯಾವುದು ವೀಡಿಯೋಸ್ ಬರ್ತಿಲ್ಲ, ಆ ವೀಡಿಯೋಸಲ್ಲಿ ನಮಗೆ ಬಂದಿರೋಂಥ ಡಿಮ್ಯಾಂಡ್ ಮೇಯ್ನಾಗಿ ಕರೆಂಟ್ ಅಫೇರ್ಸ್. ಸೊ ಈ ಕರೆಂಟ್ ಅಫೇರ್ಸಲ್ಲಿ ಏನು ವಿಚಾರ ಅಂತಂದರೆ, ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ಗಳನ್ನು ನಾವು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಜನರಲಾಗಿ ವೇರಿಯಸ್ ಸೋರ್ಸ್ಗಳಿಂದ ನಾವು ಅದನ್ನು ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀವಿ. ಆ ಒಂದು ಕಂಟೆಂಟ್ PDF ಏನಿರುತ್ತೆ, ದಟ್ ಈಸ್ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ, ಅದು ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಬರುತ್ತೆ. ಇದನ್ನು ಇವತ್ತು ನಾಳೆಯಿಂದ ನಾವು ಕವರ್ ಮಾಡ್ತಿಲ್ಲ, ಬಿಕಾಸ್ ಇವಾಗ ನೋಟಿಫಿಕೇಷನ್ಸ್ ಬಂದು ಎಕ್ಸಾಮ್ ಕರೀತಾರೆ ಅಂತಂದರೆ ಆಬ್ವಿಯಸ್ಲಿ ಈ ವರ್ಷದ ಸ್ಟಾರ್ಟಿಂಗ್, ದಟ್ ಈಸ್ ಜನವರಿ 1 ಬೇಕು. ಈ ಜನವರಿ 1 ನಾವು ಕರೆಂಟ್ ಅಫೇರ್ಸ್ ಎಲ್ಲ ಸೋರ್ಸ್ಗಳಿಂದನೂ, ಅಂದರೆ ಹಿಂದೂ, ಆಮೇಲೆ ಹೆರಾಲ್ಡು, ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ಸು, ಯೋಜನಾ, ಕುರುಕ್ಷೇತ್ರ, ಆಲ್ ಇಂಡಿಯಾ ರೇಡಿಯೋ ಡಿಸ್ಕಷನ್ಸ್, ಈ ಎಲ್ಲ ಇದರಿಂದನೂ ಕೂಡ ನಾವು ಕರೆಂಟ್ ಅಫೇರ್ಸನ್ನು ತೆಗೆದುಬಿಟ್ಟು ಸಂಕ್ಷಿಪ್ತವಾಗಿ ನಿಮಗೆ ಲೆಫ್ಟಲ್ಲಿ ಇಂಗ್ಲೀಷು, ರೈಟಲ್ಲಿ ಕನ್ನಡ, ಇದನ್ನು ಮತ್ತೆ ಬ್ಯಾಕ್ಗ್ರೌಂಡ್ ಎಕ್ಸ್ಪ್ಲನೇಷನ್ ಕೂಡ ನಾವು ಇದನ್ನು ನಿಮಗೆ ಮಾಡ್ತೀವಿ. ಈ ರೀತಿಯಾಗಿ ನಾವೀಗ ಸ್ಟಾರ್ಟಿಂಗ್ ಏನು ಮಾಡ್ತೀವಿ, ಜನವರಿ 1 ಕರೆಂಟ್ ಅಫೇರ್ಸ್ಗಳನ್ನು ನಿಮಗೆ ಡೇ ಟು ಡೇ ಕೊಡ್ತಾ ಹೋಗ್ತೀವಿ. ಯಾವಾಗ ಎಕ್ಸಾಮ್ಸ್ ಹತ್ರ ಬರುತ್ತೋ ಆವಾಗ ಅದನ್ನು ಸ್ವಲ್ಪ ನಾವು ಫೋರ್ಸ್ ಮಾಡೋವಂಥದ್ದು, ಫಾಸ್ಟಾಗಿ ಮಾಡೋವಂಥದ್ದು, ಅಥವಾ ನಿಮಗೆ ಆಲ್ರೆಡಿ ಬೇಸಿಕ್ಸ್ ನಾವು ಹಾಕೊಟ್ಟಿರೋದ್ರಿಂದ ಕಂಟೆಂಟ್ PDF ಫ್ರೀಯಾಗಿ ಕೊಟ್ಬಿಡೋದು, ಸೊ ದಟ್ ನೀವು ಅದನ್ನು ಫಾಸ್ಟಾಗಿ ಓದ್ಕೊಳ್ಳಿ ಅಂತ, ಈ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡ್ತಿದ್ವಿ. ಹಾಗಾಗಿ ನೋಟಿಫಿಕೇಷನ್ಸ್ ಕರೆಕ್ಟ್ ನಮಗೆ ಪ್ರಿಸೈಸ್ ಡೇಟ್ ಬರೋವರೆಗೂ, ಎಕ್ಸಾಮ್ಸ್ ಯಾವತ್ತು ಅಂತ ನಮಗೆ ಡಿಕ್ಲೇರ್ ಆಗೋವರೆಗೂ ನಾವೀಗ ಜನವರಿಯಿಂದ ನಿಮಗೆ ಬೇಸಿಕ್ಸನ್ನು ಬಿಲ್ಡ್ ಮಾಡ್ತಾ ನಾವು ಕರೆಂಟ್ ಅಫೇರ್ಸನ್ನು ಎತ್ಕೋತಾ ಬರ್ತೀವಿ. ಈ ಕರೆಂಟ್ ಅಫೇರ್ಸನ್ನು ಬಿಲ್ಡ್ ಮಾಡೋದಕ್ಕೆ ಆಬ್ವಿಯಸ್ಲಿ ಒಂದೇ ನ್ಯೂಸ್ ಪೇಪರಿಂದಲ್ಲ, ನಾವು 4-6 ಕಡೆಯಿಂದ ತೊಗೊತಿದ್ದೀವಿ. ಮುಂಚೆ ನಾನು ನಿಮಗೆ ಬರೀ ಹಿಂದೂ ಎಕ್ಸ್ಪ್ಲನೇಷನ್ ಮಾಡ್ತಿದ್ದೆ, ಈಗ ವಿ ನೀಡ್ ಎ ಟೀಮ್. ಆ ಟೀಮಲ್ಲಿ ಕರೆಂಟ್ ಅಫೇರ್ಸಿಗೆ ನನ್ನ ಜೊತೆ ಇರುವಂತಹ ಒಂದು ಮೇನ್ ಶಕ್ತಿ ಅಂತಂದರೆ, ಐ ವಾಂಟ್ ಟು ಇಂಟ್ರೊಡ್ಯೂಸ್ ಯು ಆಲ್ ಅಭಿಷೇಕ್ ಸರ್. ನಮಸ್ತೆ. ಸೊ ಅಭಿಷೇಕ್ ಸರ್ ಟೀಮ್ ಲೀಡ್ ಮಾಡಿಬಿಟ್ಟು ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ, ಬೇರೆ ಸೋರ್ಸ್ಗಳಿಂದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಕೆಲಸನೇ ಅದು ಕರೆಂಟ್ ಅಫೇರ್ಸನ್ನು ನಾವು ಹಂಚ್ಕೊಂಡ್ಬಿಟ್ಟು ಅದರಲ್ಲಿ ಏನೇನು ಕಂಟೆಂಟ್ ಬೇಕು ಏನು ಅಂತ ಅಂದ್ಬಿಟ್ಟು ನಾವು ಅದನ್ನು ಡೀಟೇಲಾಗಿ ನಾವು ಅದನ್ನು ರೆಡಿ ಮಾಡ್ತಾ ಬರ್ತೀವಿ ಸರ್. ಮತ್ತು ನಾವು ಈಗ ಜೊತೆಗೆ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ, ನಾವು ಆಲ್ ಇಂಡಿಯಾ ರೇಡಿಯೋ ಇದರಿಂದ ಕೂಡ ನಾವು ನ್ಯೂಸ್ ಕೇಳಿಬಿಟ್ಟು ನಾವು ಇದರಲ್ಲಿ ಆಗ್ತಾ ಇದ್ದೀವಿ. ಬಿಕಾಸ್ ಕೆಲವು ಕ್ವಶನ್ಸ್ಗಳು ಆ್ಯಂಡ್ KS ಮೇನ್ಸ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಕೇಸ್ ಸ್ಟಡೀಸಿಗೆಲ್ಲ ನಮಗೆ ಎಥಿಕ್ಸಿಗೆ ಹಾಕೋದಕ್ಕೆ ಈ ಒಂದು ಪ್ರೋಗ್ರಾಮ್ಸ್ ನಮಗೆ ಬೇಕಾಗುತ್ತೆ. ಸೊ ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡೋದ್ರಿಂದ ಈಗ ಇದರದ್ದು ಪ್ರೋಗ್ರಾಮನ್ನು ಯಾವ ರೀತಿ ನಾವು ಎತ್ಕೊಂಡು ಹೋಗೋಣ, ಬಿಕಾಸ್ ಈಗ ನಿಮಗೆ ಯು ಹ್ಯಾವ್ ದ ರಿಚ್ ಎಕ್ಸ್ಪೀರಿಯನ್ಸ್ ವಿತ್ ರೆಸ್ಪೆಕ್ಟ್ ಟು ಕಾಂಪಿಟೇಟಿವ್ ಎಕ್ಸಾಮ್ಸ್. ನೀವು ಕರೆಂಟ್ ಅಫೇರ್ಸ್ ಇದನ್ನೆಲ್ಲ ನೋಡ್ತಾ ಬಂದಿದ್ದೀರಾ. ಈಗ ನಾವು ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಕೊಡ್ತಾ ಇರೋದ್ರಿಂದ UPSC ಮತ್ತು KPSC ಆ್ಯಂಡ್ ಆಲ್ಸೋ ಅದರ್ ಎಕ್ಸಾಮ್ಸಿಗೆ ನಮಗೆ ಹೆಂಗೆ ಹೆಲ್ಪ್ ಆಗುತ್ತೆ? ವಾಟ್ ಈಸ್ ಯು ಫೀಲ್? ಸರ್, ಏನಂದರೆ ನಮ್ಮ ಕರೆಂಟ್ ಅಫೇರ್ಸ್ ಇನಿಷಿಯೇಟಿವ್, ಈಗ ನೀವು ರೀಸೆಂಟ್ ಲಾಸ್ಟ್ ಟೈಮ್ KS ಪೇಪರ್ ಆದರೂ ನೋಡಿರ್ಬೋದು, ಅಥವಾ ರೀಸೆಂಟಾಗಿ ಬಂದಿರೋ UPSC ಪೇಪರ್ ಆದರೂ ನೋಡಿರ್ಬೋದು. ಇದರಲ್ಲಿ ತುಂಬ ಫ್ಯಾಕ್ಟ್ಸ್ ಮತ್ತು ಪ್ರಿಸೈಸ್ ಫ್ಯಾಕ್ಟ್ಸ್ ತುಂಬ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕರೆಂಟ್ ಅಫೇರ್ಸ್ ಇದರಲ್ಲಿ ಸೆಷನಲ್ಲಿ ನಾವು ಅದನ್ನು ಅವರಿಗೆ ಸ್ಟೂಡೆಂಟ್ಸಿಗೆ ಎಷ್ಟು ಬೇಕೋ ಅಷ್ಟು ಸೀಮಿತವಾಗಿ ಕ್ಲೀನಾಗಿ ಕೊಡ್ತೀವಿ. ಅಂದರೆ ಎಲ್ಲ ಸೋರ್ಸಸ್ಸಿಂದ ನಾವು ತೆಗೆದು ಅವ್ರಿಗೆ ಫ್ಯಾಕ್ಟ್ಸ್ನ ಈಸಿ ಆಗಂಗೆ, ತುಂಬ ಡೀಪು ಹೋಗ್ದಲ್ಲೇ ಅವ್ರಿಗೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಅವರಿಗೆ ಫ್ಯಾಕ್ಟ್ಸ್ನ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈಗ ನಾವು ಏನು ಎಕ್ಸ್ಪ್ಲನೇಷನ್ ಈವ್ನಿಂಗ್ ನಮ್ಮ ಯೂಟ್ಯೂಬಲ್ಲಿ ನಾವು ಕೊಡ್ತೀವೋ, ಸೊ ಅಷ್ಟು ಎಕ್ಸ್ಪ್ಲನೇಷನ್ ಸಾಕಾ ಕರೆಂಟ್ ಅಫೇರ್ಸ್ ಇಂದು? ಅಷ್ಟೇ, ತುಂಬ ಸಾಕಾಗುತ್ತೆ ಸರ್. ಅದಕ್ಕಿಂತ ಆಚೆ ಅವ್ರಿಗೆ ಏನು ಹೋಗೋ ಅವಶ್ಯಕತೆ ಇಲ್ಲ. ಬಿಕಾಸ್ ಯಾಕಂದರೆ ಈ ವಿಡಿಯೋದಲ್ಲಿ ನಾನು ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಪ್ರಮೋಟ್ ಮಾಡ್ತಿಲ್ಲ, ನಾನು ಆಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದಿ ಸ್ಟೂಡೆಂಟ್ಸ್ ನಿಮಗೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಬಟ್ ಅದರ್ವೈಸ್ ವಿ ಆರ್ ಇನ್ ದ ಸೇಮ್ ಟೀಮ್ ಆ್ಯಂಡ್ ನಾವು ಅದನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವರ್ಕ್ ಮಾಡ್ತೀವಿ. ಬಟ್ ನನಗೆ ಕೆಲವರು ಪರ್ಸನಲಿ ಕ್ವಶನ್ಸ್ ಕೇಳಿರೋದನ್ನು ಐ ವಾಂಟ್ ಟು ಪುಟ್ ಇಟ್ ಇನ್ ಫ್ರಂಟ್ ಆಫ್ ಯು. ಸೊ ಹಾಗಾಗಿ ಆ್ಯಂಡ್ ಈಗ ಇದರಲ್ಲಿ FDA STA ಅವ್ರಿಗೂ ಎಲ್ಲ ಹೆಲ್ಪ್ ಆಗುತ್ತೆ, ಎಲ್ರಿಗೂ ಹೆಲ್ಪ್ ಆಗುತ್ತೆ ಸರ್. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಗಲಿಂದಾನೇ ನಾವು ಡೈರೆಕ್ಟ್ ಫ್ಯಾಕ್ಟ್ಸ್ ಆಗಿರ್ಬೋದು, ಆಮೇಲೆ ಅನಲಿಟಿಕಲ್ ಆಗಿರ್ಬೋದು, ಎಲ್ಲಾ ತರದ ಒಂದು ಫ್ಯಾಕ್ಟ್ಸ್ ನ ತೆಗೆದ್ಬಿಟ್ಟು, ನ್ಯೂಸ್ ನ ತೆಗೆದ್ಬಿಟ್ಟು ನಾವು ಹಾಕ್ತಾ ಇದೀವಿ. ಸೊ ಹಾಗಾಗಿ ಇದು SDA, FDA, ಗ್ರೂಪ್ C, ಗ್ರೂಪ್ B, ಗ್ರೂಪ್ A ಎಲ್ಲಾ ತರದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಕರೆಂಟ್ ಅಫೇರ್ಸ್ ಅಂತ ಏನಿದೆಯಲ್ಲ, ಅದು ಇದರಲ್ಲಿ ನಾವು ಹಾಲಿಸ್ಟಿಕ್ ಆಗಿ, ಅಂದ್ರೆ 360 ಡಿಗ್ರಿ ಅನಾಲಿಸಿಸ್ ಮಾಡಿ ಕವರ್ ಮಾಡ್ತಾ ಇದೀವಿ. ಸೊ ಇದೊಂದೇ ಸೋರ್ಸ್, ಅವರು ಇದನ್ನ ಡಿಪೆಂಡ್ ಆಗ್ಬೋದು ಇದ್ರ ಮೇಲೆ. ಓಕೆ, ಈಗ ಇನ್ನೊಂದು ಪ್ರಶ್ನೆ ಏನು ನನಗೆ ಸ್ಟೂಡೆಂಟ್ಸ್ ಇಂದ ಕೇಳಿರೋದು ಅಂತಂದ್ರೆ, UPSC KPSCಗೆ ನಾವು ಬರೆಯೋದು ಡಿಸ್ಕ್ರಿಪ್ಟಿವ್, ಹೌದು. FDA STA ಅದಕ್ಕೆಲ್ಲ ಫ್ಯಾಕ್ಟ್ ವೈಸ್ ಬರುತ್ತೆ. ಹಾಗಾಗಿ ನಮ್ಮ ಕರೆಂಟ್ ಅಫೇರ್ಸ್ ಮೆಟೀರಿಯಲ್ ನಾವು ಅದೇ ರೀತಿಯಾಗಿ ಡಿವೈಡ್ ಮಾಡಿದೀವ? ಹೌದು, ಮಾಡಿದೀವಿ ಸರ್. ನಾವು ಅದನ್ನ ಏನು ಮಾಡಿದೀವಿ ಅಂತಂದ್ರೆ, ಟಿಟ್ ಬಿಟ್ಸ್ ಅಂತ ಒಂದೆಲ್ಲ ಕೆಲವು ಇನಿಷಿಯೇಟಿವ್, ಮತ್ತೆ PIN ಅಂತ ಅಂದ್ರೆ ಪರ್ಸನ್ ಇನ್ ನ್ಯೂಸ್, ಪರ್ಸನಾಲಿಟಿ ಇನ್ ನ್ಯೂಸ್, ಅಥವಾ ಪ್ಲೇಸಸ್ ಇನ್ ನ್ಯೂಸ್ ಅಂತ ಕೆಲವು ಡಿಫ್ರೆಂಟ್ ಇನಿಷಿಯೇಟಿವ್ ಮಾಡಿದ್ದೀವಿ. ಆಮೇಲೆ MCQs ಕೂಡ ಡೈಲಿ 4ರಿಂದ 3 MCQsನ ಕವರ್ ಮಾಡ್ತಾ ಇದ್ದೀವಿ. ದೆನ್ ಡೈಲಿ ಒಂದು ಮೇನ್ಸ್ ಆನ್ಸರ್ ರೈಟಿಂಗ್ ಕೂಡ ಕವರ್ ಮಾಡಿದ್ದೀವಿ ಅದರಲ್ಲಿ. ಆಮೇಲೆ ಇನ್ನು ಇನ್ಫಾರ್ಮೇಷನ್ ಅಂತ ಏನು ಕೊಡ್ತೀವಲ್ಲ, ನ್ಯೂಸ್, ಆ ಪರ್ಟಿಕ್ಯುಲರ್ ಡೇದ ನ್ಯೂಸ್ ಪೇಪರ್ ಏನು ಕವರ್ ಮಾಡ್ತೀವಲ್ಲ, ಅದನ್ನ ನಾವು ಪ್ರಿಲಿಮ್ಸಿಗೆ ಬೇಕಾಗೋ ಥರ ಪಾಯಿಂಟ್ಸನ್ನು ಕೂಡ ಹೇಳಿ, ಮೇನ್ಸಿಗೆ ಯಾವ ಥರ ಇದನ್ನು ಎಲ್ಲಿ ಯೂಸ್ ಮಾಡ್ಬೋದು ಅನ್ನೋ ಕೂಡ ಇದನ್ನು ನಾವು ಈ ಕರೆಂಟ್ ಅಫೇರ್ಸ್ ಇದರಲ್ಲಿ ಇನಿಷಿಯೇಟಿವಲ್ಲಿ ನಾವೆಲ್ಲ ಕವರ್ ಮಾಡಿದ್ದೀವಿ. ಓಕೆ, ಸ್ಪೆಷಲ್ ಆಗಿ ನೀವೇನು ಮಾಡ್ತಿರೋದು, ಬೇರೆಯವರು ಎಲ್ಲ ಮಾಡ್ತಿದ್ದಾರೆ, ಯಾರಿಗೆ ಗೊತ್ತು ನೀವು ಬೇರೆ ಕಡೆಯಿಂದ ಕಾಪಿ ಪೇಸ್ಟ್ ಮಾಡಾಕ್ತಿಲ್ಲ ಅಂತ?
ಇಲ್ಲ ಸರ್, ಇದು ನಾವು ನಮ್ಮ ಸ್ವಂತ ಇದರಿಂದ ನಾವೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರಿತಿದ್ದೀವಿ ಅನ್ನೋ ನಿಟ್ಟಿನಿಂದ, ಯಾಕೆಂದರೆ ನಾವು ಫೇಸ್ ಮಾಡಿರೋ ಪ್ರಾಬ್ಲಮ್ನ ನನ್ನ ಸ್ಟೂಡೆಂಟ್ಸ್ ಫೇಸ್ ಮಾಡಬಾರ್ದು ಅನ್ನೋ ಒಂದು ಕಾರಣದಿಂದ ತುಂಬ ಸ್ಪೆಷಲ್ ಫೋಕಸ್ ಮಾಡಿ ಇದನ್ನು ನಾವೇ ಮಾಡ್ತಾ ಇದ್ದೀವಿ. ಅಂದರೆ ಇನ್ಫಾರ್ಮೇಷನ್ ಓವರ್ಲೋಡ್ ಆಗಿರ್ಬೋದು, ಇದೆಲ್ಲ ಒಂದು ಇದನ್ನ ಇಟ್ಕೊಂಡು ಸ್ಟೂಡೆಂಟ್ಸಿಗೆ ಎಷ್ಟು ಬೇಕೋ ಅಷ್ಟು. ಯಾಕೆಂದರೆ ಕಾಂಪಿಟೇಟಿವ್ ಅದು UPSC ಆಗಿರ್ಬೋದು, KPSC ಆಗಿರ್ಬೋದು, ಯಾವುದೇ ಥರದ FDA SD ಎಲ್ಲದರಲ್ಲೂ ಏನಾಗುತ್ತೆ ಅಂದರೆ ಇನ್ಫಾರ್ಮೇಷನ್ ಲೋಡ್ ತುಂಬ ಆಗ್ತಾ ಇದೆ. ಅಂದರೆ ಇನ್ಫೋ ಪ್ಯಾಂಡಮಿಕ್ ಅಂತಲೇ ಹೇಳ್ಬೋದು. ಹಾಗಾಗಿ ಹುಡುಗರಿಗೆ ಎಲ್ಲ ಕಡೆಯಿಂದ ಬಂದು ಇನ್ಫಾರ್ಮೇಷನ್ ಡಂಪ್ ಆಗ್ತಾ ಇದೆ. ಬಟ್ ಅದನ್ನು ಎಲ್ಲಿ ಅವರು ಅಪ್ಲೈ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈ ಒಂದು ನಮಗೂ ಈ ಪ್ರಾಬ್ಲಮ್ ನಾವು ಫೇಸ್ ಮಾಡಿ ಬಂದಿರೋದ್ರಿಂದ ಅದನ್ನು ನಾವು ಎಷ್ಟು ಕಟ್ ಶಾರ್ಟ್ ಮಾಡಿ, ಆಮೇಲೆ ಅವರಿಗೆ ಒಂದು 10 ಮಂತ್ಸ್ ಏನು ಪೀರಿಯಡಲ್ಲಿ ಅವ್ರು ಆಪ್ಷನಲ್ ಓದಬೇಕಾಗಿರುತ್ತೆ, ಬೇರೆ ಬೇರೆ ಥರದ GS ಪೇಪರ್ಸ್ ಓದಬೇಕಾಗಿರುತ್ತೆ. ಈ ಎಲ್ಲದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡಬೇಕು ಅಂತ ಕರೆಕ್ಟಾಗಿ ನಾವು ಫೋಕಸ್ ಮಾಡಿದ್ದೀವಿ ಇದರಲ್ಲಿ. ಡನ್. ಈಗ ನಂದು ಇನ್ನೊಂದು ಪ್ರಶ್ನೆ ನಿಮಗೇನಂತಂದರೆ, ಈಗ ಈ ಕಂಟೆಂಟ್ ಆ್ಯಂಡ್ ಕರೆಂಟ್ ಅಫೇರ್ಸ್ ನೀವು ಕೊಡ್ತಿದ್ರಲ್ಲ, ಈಗ ಲಾಸ್ಟ್ ಟೈಮ್ KS ರಿಸಲ್ಟ್ಸನ್ನ ನಾವು ನೋಡಿದ್ವಿ. KS ರಿಸಲ್ಟ್ಸ್ ನಾವು ನೋಡಿದಾಗ ಅದ್ರಲ್ಲಿ ಏನಾಗಿದೆ ಅಂತಂದರೆ 9 ಜನ ಅಷ್ಟೇ ನಮ್ಮ ಕನ್ನಡ ಹುಡುಗರು ಸೆಲೆಕ್ಟ್ ಆಗಿರೋದು. ಇದ್ರ ಮೇಲೆ ನನ್ನ ಒಂದು ಕಮೆಂಟ್ ಏನಂತಂದರೆ, ನಾನು ನಿಮ್ಮ ಜೊತೆ ಹಂಚ್ಕೊತಿರೋದು ಮುಖ್ಯವಾಗಿ ಏನಂತಂದರೆ, ನಮ್ಮ ಕನ್ನಡ ಹುಡುಗರೇನು ದಡ್ರಲ್ಲ, ಚೆನ್ನಾಗೇ ಮಾಡ್ತಾರೆ, ಆದರೆ ಅವ್ರಿಗೆ ಕಂಟೆಂಟ್ ಸಿಗ್ತಿಲ್ಲ. ಸೊ ಈ ಕಂಟೆಂಟ್ ಸಿಗ್ತಿಲ್ಲ ಅಂದಾಗ ನಾನು ಯಾವ ನ್ಯೂಸ್ ಪೇಪರ್ ಆಗಲಿ ಅದಕ್ಕೆ ಪರನೂ ಅಲ್ಲ ವಿರೋಧನಲ್ಲ. ಈಗ ನಾನೇ ಪ್ರಜಾವಾಣಿ ಅವ್ರದೇ ಪೇಪರ್ ಡೆಕ್ಕನ್ ಹೆರಾಲ್ಡನ್ನು ಪಕ್ಕ ಇಟ್ಕೊಂಡು ನೋಡಿದ್ರೆ ಕನ್ನಡದಲ್ಲಿ ಸಿಗೋವಂಥ ಕಂಟೆಂಟು, ಇಂಗ್ಲೀಷಲ್ಲಿ ಸಿಗೋವಂಥ ಕಂಟೆಂಟು ಸೋರ್ಸ್ಗಳು ವೇರಿ ಇದೆ. ಹೌದು. ಕ್ವಶನ್ಸನ್ನ ಇವ್ರು ಇಂಗ್ಲೀಷಲ್ಲಿ ಫ್ರೇಮ್ ಮಾಡಿ ಆಮೇಲೆ ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾ ಇರೋದ್ರಿಂದ ಮೇ ಬಿ ಕ್ವಶನ್ ಸೆಟ್ ಮಾಡೋರೆಲ್ಲ ಇಂಗ್ಲೀಷ್ ಮೀಡಿಯಮ್ ಅವರೇ ಇದ್ದಿರಬಹುದು ನನ್ನ ಒಂದು ವಿಚಾರ. ಸೊ ಹಾಗಾಗಿ ನಮ್ಮ ಕನ್ನಡ ಹುಡುಗರಿಗೆ ಇಂಗ್ಲೀಷ್ ಲೆವೆಲಿಗೆ ಇರುವಂಥ ಕಂಟೆಂಟ್, ಉದಾಹರಣೆಗೆ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್, ಕರೆಂಟ್ ಅಫೇರ್ಸ್ ಏನಿದ್ದಾವೆ ಇವು ನಮಗೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ. ಅದರಿಂದ ಅವರು ನಮಗೆ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಹಾಗಾಗಿ ನೀವು ಕನ್ನಡ ಪ್ರಜಾವಾಣಿ ಪೇಪರ್ ಅವಿವನ್ನ ನೀವು ಪೇಸ್ಟ್ ಮಾಡ್ತೀರಾ, ಅಥವಾ ಹಾಗಾದ್ರೆ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ ಇಂಥ ಪೇಪರ್ಗಳಿಂದ ನೀವು ತೊಗೊಂಡ್ಬಿಟ್ಟು ಅದನ್ನು ಕನ್ನಡಕ್ಕೆ ಮಾಡ್ಕೊಡ್ತೀರಾ? ಬಿಕಾಸ್ ಎಷ್ಟೋ ಮ್ಯಾಗ್ಝಿನ್ಗಳು ಇವಾಗ ಮಾರ್ಕೆಟಲ್ಲಿ ಇರುವಂಥದ್ದು ಕನ್ನಡ ನ್ಯೂಸ್ ಪೇಪರ್ಗಳನ್ನೇ ಕಾಪಿ ಪೇಸ್ಟ್ ಮಾಡಿ ಹಾಕ್ತಿದ್ದಾರೆ. ಸೊ ಹಾಗಾಗಿ ನಿಮ್ಮದು ಯಾವ ಥರ ಇದೆ? ನೀವು ಹಿಂದೆ ಕೇಳಿದ ಒಂದು ಪ್ರಶ್ನೆಗೆ ಇದರಲ್ಲೂ ಉತ್ತರ ಕೊಡ್ತೀನಿ ನಾನು. ಹೇಗೆ ಅಂದರೆ, ನೀವು ಕೇಳಿದ್ರಿ ನಮ್ಮದು ಬೇರೆ ಕರೆಂಟ್ ಅಫೇರ್ಸ್ ಇನಿಷಿಯೇಟಿವ್ಸಿಂದ ಇದು ಹೇಗೆ ಭಿನ್ನ ಅಂತ ಕೇಳಿದ್ರಿ. ನಾ ಹೇಳೋದೇನೆಂದರೆ, ನಾವು ಡೈರೆಕ್ಟ್ ಕಾಪಿ ಪೇಸ್ಟ್ ಏನೂ ಮಾಡ್ತಾ ಇಲ್ಲ. ಆದರೆ ಕೆಲವು ಹಿಂದೂಯಿಂದ ಅಥವಾ ಡೆಕ್ಕನ್ ಹೆರಾಲ್ಡಿಂದ ಎಲ್ಲ ಥರದ ಹಿಂದಿ ಇಂಗ್ಲೀಷ್ ನ್ಯೂಸ್ ಪೇಪರಿಂದನೇ ಎಲ್ಲ ಇದನ್ನು ಮಾಡಿಕೊಂಡು ನಾವು ಅದನ್ನು ಕಂಟೆಂಟ್ ಮೇಕರ್ಸ್ ಹತ್ರ ಕಂಟೆಂಟ್ ಮಾಡಿಸಿ ಆ ಒಂದು ಇದನ್ನು ಕಂಟೆಂಟನ್ನು ಅಂದರೆ ಕೀವರ್ಡ್ಸ್ ಅಂತ ಏನಿರುತ್ತೆ ಅದನ್ನೆಲ್ಲದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀವಿ. ನಾವು ಯಾವುದನ್ನು ಕೂಡ ಡೈರೆಕ್ಟಾಗಿ ಕಟ್ ಕಾಪಿ ಪೇಸ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಇದು ನಮ್ಮ ಹುಡುಗರಿಗೆ ಕನ್ನಡ, ಎಸ್ಪೆಷಲಿ ಕನ್ನಡದ ಹುಡುಗರಿಗೆ ತುಂಬ ಡಿಫ್ರೆಂಟಾಗಿ ಇನಿಷಿಯೇಟಿವ್ ಬರುತ್ತೆ. ಯಾಕೆಂದರೆ UPSC ಅಥವಾ KPSC ಎಕ್ಸಾಮ್ಗಳಲ್ಲಿ ಕಂಟೆಂಟ್ಗಿನ ಇವತ್ತು ಬೇಕಾಗಿರೋದು ಕ್ವಾಲಿಟಿ ಬೇಕಾಗಿರುತ್ತೆ. ಆ ಕ್ವಾಲಿಟಿ ನಮ್ಮ ಕರೆಂಟ್ ಅಫೇರ್ಸ್ ಇನಿಷಿಯೇಟಿವ್ಲಿ ನಾವು ಕೊಡ್ತಾ ಇದ್ದೀವಿ. ಅದು ಇದರಲ್ಲಿ ಹೆಲ್ಪ್ಫುಲ್ ಆಗಿದೆ ಅವರಿಗೆ. ಸೊ ಹಾಗಾದರೆ ನಾವು ಮುಕ್ತವಾಗಿ ಇನ್ನೊಂದು ಡಿಸ್ಕ್ಲೇಮರ್ ನಮ್ಮ ವೀಕ್ಷಕರಿಗೆ ಏನು ಕೊಡ್ಬೋದು ನಾವು ಅಂತಂದರೆ, ನಾವು ಅದನ್ನು ಕುತ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ತಿರೋದ್ರಿಂದ ಹಾಗಾದರೆ ಸಣ್ಣ ಪುಟ್ಟ ತಪ್ಪುಗಳಂತೂ ಇರುತ್ತೆ, ಬಿಕಾಸ್ ನಾವು ಕಾಪಿ ಪೇಸ್ಟ್ ಮಾಡ್ತಿಲ್ಲ. ಆ ಸಣ್ಣ ಪುಟ್ಟ ತಪ್ಪುಗಳನ್ನು ನಮ್ಮ ಸ್ಟೂಡೆಂಟ್ಸು ಹೊಟ್ಟೆಗೆ ಹಾಕೊಂಡು ನಿಮ್ಮ ಕರೆಂಟ್ ಅಫೇರ್ಸ್ ನೋಡಬೇಕು ಅಲ್ವಾ? ಓಕೆ. ಬಿಕಾಸ್ ಯಾಕಂದರೆ ನಮಗೆ ಕಂಪ್ಲೀಟ್ ಅದು ಇಂಗ್ಲೀಷ್ನ ನಾವು ಕನ್ನಡಕ್ಕೆ ಅವತ್ತಿನ ದಿನದ ನ್ಯೂಸ್ ಪೇಪರ್ ಅವಾಗಿಂದ ಅವಾಗೇ ಟ್ರಾನ್ಸ್ಲೇಟ್ ಮಾಡಬೇಕಂದಾಗ ನಮಗೆ ಸಮಯದ ಅಭಾವ ಇರೋದ್ರಿಂದ ಅದನ್ನು ಒಂದು ಸ್ವಲ್ಪ ದೇರ್ ವಿಲ್ ಬಿ ಸರ್ಟೆನ್ ಥಿಂಗ್ಸ್, ಬಟ್ ಮೋಸ್ಟ್ ಆಫ್ ಇಟ್ ನಾವು ಅದನ್ನು ಎಫರ್ಟ್ಸ್ ತೊಗೊತೀವಿ. ಬಿಕಾಸ್ ಓವರ್ ಆಲ್ ವಿ ಹ್ಯಾವ್ ಅ ಟೀಮ್ ಆಫ್ 10 ಮೆಂಬರ್ಸ್ ಹೂ ಇಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್. ಬೆಳಗ್ಗೆ ಸಾಯಂಕಾಲದವರೆಗೂ ಕರೆಂಟ್ ಅಫೇರ್ಸ್ಗೆ ವರ್ಕ್ ಮಾಡ್ತಿದ್ದಾರೆ. ಟ್ರಾನ್ಸ್ಲೇಷನ್ಗೂ ವಿ ಹ್ಯಾವ್ ಟೇಕನ್ ದ ಬೆಸ್ಟ್ ಪೀಪಲ್ ಇಂಟು ಕನ್ಸಿಡರೇಷನ್. ಬಟ್ ಅದರ ಮಧ್ಯದಲ್ಲಿ ಸಣ್ಣ ಪುಟ್ಟದ್ದು ತಪ್ಪು ಯಾಕಾಗುತ್ತೆ ಅಂದರೆ, ಬಿಕಾಸ್ ನೀವು ಕಾಪಿ ಪೇಸ್ಟ್ ಮಾಡ್ತಿಲ್ಲ, ಫ್ರಮ್ ಆರ್ಗ್ಯಾನಿಕ್ ಇಂದ ಸೋರ್ಸ್ ಇಂದ ಎತ್ಕೊಂಡು ನೀವು ಮಾಡ್ತಿರೋದ್ರಿಂದ ಸಣ್ಣ ಪುಟ್ಟ ತಪ್ಪು ಆಗ್ಬೋದು. ಓಕೆ. ಈಗ ಮೇನ್ಸ್ ಕ್ವಶನ್ಸ್ ಬೇರೆ ಕಡೆನೂ ಎಲ್ಲ ಕಡೆ ಬಿಡ್ತಿದಾರಲ್ಲ ಸರ್ ಮೇನ್ಸ್ ಕ್ವಶನ್. ಈಗ ನೀವು ಮೇನ್ಸ್ ಕ್ವಶನ್ ಬಿಡೋದು ಕನ್ನಡದಲ್ಲಿ ಬರ್ದಾಕಿದ್ರು ಹುಡುಗರು ಓಕೆನಾ? ಕನ್ನಡ ಮೀಡಿಯಂ ಅವರು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಬರೆದ್ರು ಓಕೆ. ಅದನ್ನ ನಾವು ನಮ್ಮ UPSC ಸ್ಟ್ಯಾಂಡರ್ಡ್ಸ್ ಏನಿದೆಯಲ್ಲ, UPSC ಸ್ಟ್ಯಾಂಡರ್ಡ್ಸ್ ಮಟ್ಟಿಗೆ ಆಗಲಿಲ್ಲ ಅಂದ್ರೂ ಆದರೆ ಹುಡುಗರು ಅದನ್ನ ಬರೆದ್ರೆ UPSC ಅಥವಾ KPSC ಏನು ಸ್ಟ್ಯಾಂಡರ್ಡ್ಸ್ ಇರುತ್ತಲ್ಲ ಆ ರೇಂಜಿಗೆ ತಲುಪೋ ಹಾಗೆ ನಾವು ವ್ಯಾಲ್ಯೂಷನ್ ಕೂಡ ಮಾಡಿ ಬರ್ದು ಕಳಿಸ್ತೀವಿ. ಇದೇ ಒಂದು ಸ್ಪೆಷಾಲಿಟಿ. ಬಟ್ ಈಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರೋದ್ರಿಂದ, ಸ್ಟೂಡೆಂಟ್ಸ್ ಭಾಳ ಜನ ಹಾಕೋದ್ರಿಂದ ಆಬ್ವಿಯಸ್ಲಿ ಎಲ್ಲಾರ್ದು ನಾವು ಕರೆಕ್ಷನ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಬಟ್ ನಮ್ಮದು ಏನು ನಾವೊಂದು ಗ್ರೂಪನ್ನು ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಆ್ಯಪಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಿದ್ದೀವಿ. ಆ ಗ್ರೂಪಲ್ಲಿ ಯಾರ್ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇರ್ತಾರೋ ಅವ್ರಿಗೆ ನಾವು ಫ್ರೀ ಸಬ್ಸ್ಕ್ರಿಪ್ಷನ್ ಕೊಡ್ತಿದ್ದೀವಿ. ನಮ್ಮ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಬೋದು. ಅದರಲ್ಲಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ಏನು ನಮಗೆ ಬರ್ದು ಕಳಿಸ್ತಾರಲ್ಲ ಅವ್ರದ್ದು ಎಲ್ಲ ಕ್ವಶನ್ ಪೇಪರ್ ಅಂದರೆ ಆನ್ಸರ್ಸನ್ನು ನಾವು ಆ ಗ್ರೂಪಲ್ಲಿ ಹಾಕ್ತಾ ಹೋಗ್ತೀವಿ ವಿತ್ ವ್ಯಾಲ್ಯೂಯೇಷನ್. ಸೊ ಆ ವ್ಯಾಲ್ಯೂಯೇಷನನ್ನು ಎಕ್ಸಾಮ್ ಸ್ಟ್ಯಾಂಡರ್ಡ್ಸಲ್ಲಿ ಏನು ನಡೆಯುತ್ತಲ್ಲ ಅದೇ ರೀತಿಯಾಗಿ ನಾವು ಅದನ್ನು ವ್ಯಾಲ್ಯೂಯೇಷನ್ಸನ್ನು ನಾವು ಅದನ್ನು ಮಾಡ್ತಾ ಹೋಗ್ತೀವಿ. ಆಮೇಲೆ ಈ ಕೆಲವು ಏನಂದರೆ ಮ್ಯಾಗ್ಝಿನ್ಸು ಅವರೆಲ್ಲ ನಾವು ದಿನ ನ್ಯೂಸ್ ಪೇಪರ್ ಅಂತ ನಾವು ಓದ್ತಿದ್ವಿ ಸರ್. ದಿನ ನ್ಯೂಸ್ ಪೇಪರ್ ಓದಬೇಕಾದ್ರೆ ಕರೆಂಟ್ ಅಫೇರ್ಸ್ ನಾವು ಕೆಲವು ಮ್ಯಾಗ್ಝಿನ್ಸಿಂದ ಎತ್ಕೊಂಡ್ರೆ ಎಲ್ಲಿಂದನೋ ತೆಗೆದು ನ್ಯೂಸ್ ಹಾಕೋ ಥರ ಇರುತ್ತೆ. ಹಾಗಾಗಿ ಈ ಕಂಪ್ಲೀಟ್ ನಮ್ಮ ಕರೆಂಟ್ ಅಫೇರ್ಸು ನ್ಯೂಸ್ ಪೇಪರಿಂದ ನೋಡೋದ್ರಿಂದ ಹುಡುಗರು ಅಲ್ಲಿ ವಂಚಿತರಾಗಲ್ವಾ? ಯಾವುದೋ ಒಂದು ಎಕ್ಸ್ಟ್ರಾ ಪಾಯಿಂಟಿಗೆ ನೀವು ಸೇಫ್ಟಿಗೆ ಇರಲಿ ಅಂತ ಅಂದ್ಬಿಟ್ಟು ಬೇರೆ ಮ್ಯಾಗ್ಝಿನ್ಸ್ಗಳನ್ನ ಒಂದ್ಸತಿ ನೋಡ್ತೀರಾ? ಎಸ್ ಸರ್, ನೋಡ್ತೀವಿ. ಬೇರೆ ಒಂದು ಕೆಲವು ಮ್ಯಾಗ್ಝಿನ್ಸ್ನ ನೋಡಿ ಅಲ್ಲಿ ಎಕ್ಸಾಮ್ಸಿಗೆ ಏನು ಬೇಕೋ ಅದನ್ನಷ್ಟೇ ತೆಗಿತಾ ಇದ್ದೀವಿ. ಯಾಕೆಂದರೆ ಮ್ಯಾಗ್ಝಿನ್ಸ್ ಅವ್ರು ಏನು ಮಾಡ್ತಾರೆ, ನಾನು ಬೇರೆಯವ್ರ ಬಗ್ಗೆ ಹೇಳೋದಿಲ್ಲ, ಆದರೆ ಮ್ಯಾಗ್ಝಿನ್ಸಲ್ಲಿ ಸುಮ್ಮನೆ ನಾನು ಚೆನ್ನಾಗಿರ್ಬೇಕು ಅಂತ ಎಲ್ಲದನ್ನು ಹಾಕಿ ಸ್ಟೂಡೆಂಟ್ಸಿಗೆ ಬರ್ಡನ್ ಮಾಡ್ತಾ ಇದ್ದಾರೆ. ಆದರೆ ನಾವು
ಸ್ಟೂಡೆಂಟ್ಸಿಗೆ ಸಿಲೆಬಸ್ ವೈಸ್ ಅವ್ರಿಗೆ ಏನು ರೆಲೆವೆಂಟ್ ಇದೆಯೋ, ಈಗ ಸಪೋಸ್ ಒಂದು ತಗೊಳ್ಳಿ, ಒಂದು ಏನೋ ಇನ್ಕ್ಲೂಸಿವ್ ಗ್ರೋತ್ ಅಂತ ಟಾಪಿಕ್ ಬಂದಾಗ ಹುಡುಗರಿಗೆ 10 ಕೊಟ್ಟರು ಅವ್ರಿಗೆ 10 ಕೂಡ ತಲೆಯಲ್ಲಿ ಇಟ್ಕೊಳಕ್ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಅವ್ರಿಗೆ 3 ಕೊಡ್ತೀವಿ ಅಷ್ಟೇ ಸಾಕಿರೋದು, ಅವಶ್ಯಕತೆ ಇರೋದು ಅಷ್ಟೇ. ಇವಾಗ ಯಾವುದೇ ಒಬ್ಬ ಸ್ಟೂಡೆಂಟ್ ಆದ್ರೆ 10 ಎಕ್ಸಾಂಪಲ್ಸ್ UPSC ನಿಂಗೆ ಬರಕ್ ಟೈಮೂ ಇರಲ್ಲ, KPSC ನಿಂಗೆ ಬರಕ್ ಟೈಮೂ ಇರೋದಿಲ್ಲ. ಅವ್ನಿಗೆ 2 ಬೇಕು ಇಲ್ಲ 3 ಬೇಕು. ಆ 3ನೇ ಇಟ್ಕೊಂಡಾಗ ಅವ್ನಿಗೆ ಕ್ವಾಲಿಟಿ ರಿಟರ್ನ್ ಆಗುತ್ತೆ. ಈ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ, ನೋಡ್ತಾ ಇದೀವಿ, ಎಲ್ಲಾ ಮ್ಯಾಗಝಿನ್ಸ್ ನೋಡ್ತಾ ಇದೀವಿ, ನೋಡಿ ಸ್ಟೂಡೆಂಟ್ಸಿಗೆ ಏನು ಹೆಲ್ಪ್ಫುಲ್ ಇದೆಯೋ, ಏನು ಕಂಟೆಂಟ್ ಏನು ರಿಚ್ ಇದೆಯೋ ಅದನ್ನಷ್ಟೇ ಕೊಡ್ತಾ ಇದೀವಿ ಇದರಲ್ಲಿ. ಸರ್, ಈಗ ನಂದು ಆಸ್ ಎ ಕ್ಯಾಂಡಿಡೇಟ್ ನಾನು ಇದ್ದರೆ ನನ್ನ ಪ್ರಶ್ನೆ ಏನು ಗೊತ್ತಾ, ಹೆಂಗಿದ್ರು ಕಂಟೆಂಟ್ ನೀವು ಬಿಟ್ಟು ಕೊಡ್ತಿದ್ದೀರಾ, ಓಕೆ, ಯೂಟ್ಯೂಬಲ್ಲಿ ಕೊಡ್ತಿದ್ದೀರಾ, ಆಮೇಲೆ ಟೆಲಿಗ್ರಾಮಲ್ಲಿ ಕರೆಂಟ್ ಇದು PDF ಕೊಡ್ತಿದ್ದೀರಾ ಅಂತ. ನನಗೆ ಒಂದ್ರ ಮೇಲೆ ನಂಬಕ್ಕೆ ನಂಗೆ ಇಷ್ಟ ಇಲ್ಲ. ವಾಟ್ ಈಸ್ ಕಾಪರೇಜ್, ಹೂ ಈಸ್ ಕಾಪರೇಜ್, ನಾನು ಯಾಕೆ ನಿಮ್ಮ ಒಬ್ಬರನ್ನೇ ನಂಬಬೇಕು, ನಂಬಿಟ್ಟು ಇದು ಮಾಡಬೇಕು. ಹಾಗಾಗಿ ಯಾರಾದರೂ ಒಬ್ಬರು ಕರೆಂಟ್ ಅಫೇರ್ಸ್ ಓದೋರು ಆಬ್ವಿಯಸ್ಲಿ ಬೇರೆ ಸೋರ್ಸ್ಗಳಿಂದ ನೋಡ್ತಾರೆ. ಅಕಸ್ಮಾತ್ ಸಮಯದ ಅಭಾವ ಇತ್ತು ಅಂತಂದರೆ ನಮ್ಮ ಕರೆಂಟ್ ಅಫೇರ್ಸಲ್ಲಿ ದುನಿಯಾದಲ್ಲಿರುವಂಥ ಬೇರೆ ಕಡೆಯಿಂದನೂ ಎಲ್ಲ ಕಡೆಯಿಂದ ನಾವು ನೋಡಿ ಅಬ್ಸರ್ವ್ ಮಾಡೇ ಕೊಡ್ತಿದ್ದೀವಿ. ಹಾಗಾಗಿ ನಾನು 2-3 ನೋಡೋಂಥ ಅವಶ್ಯಕತೆ ಇಲ್ಲ ಸರ್. ಈಗ ನಾನು UPSC ಪ್ರಿಪೇರ್ ಆಗ್ತಿರೋನು, ಈಗ ನಾನಂತೂ ಫ್ರೀಯಾಗಿ ಎಷ್ಟೋ ವರ್ಷಗಳಿಂದ ವಿಷನ್ ಅವ್ರು ಕೊಡ್ತಾನೆ ಇದ್ದಾರೆ. ವಿಷನ್ ಕರೆಂಟ್ ಅಫೇರ್ಸ್ ಅಂತೂ ನೋಡ್ತಾರೆ. ನೀವು ವಿಷನ್ ಕರೆಂಟ್ ಅಫೇರ್ಸ್ ಒಂದ್ಸತಿ ನೋಡ್ತೀರಾ? ಎಸ್ ಸರ್. ಹಂಗಾರೆ ನಾನು ಮತ್ತೆ ವಿಷನ್ ಸಪರೇಟ್ ಆಗಿ ಓದೋಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ರೈಟ್. ಇನ್ನು ಕೆಲವರು ನಮಗೆ ಪ್ರಶ್ನೆ ಏನು ಕೇಳಿದ್ದಾರೆ ಸ್ಟೂಡೆಂಟ್ಸ್ ಅಂದರೆ, ಈ PIBದು ಮತ್ತು ಆಲ್ ಇಂಡಿಯಾ ರೇಡಿಯೋದು ಎಲ್ಲ ಕೇಳಬೇಕು ನ್ಯೂಸು, ಅದರಿಂದನೂ ಕೆಲವು ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಸಪರೇಟ್ ಡೆಡಿಕೇಟೆಡ್ ಪರ್ಸನ್ ಅದನ್ನು ನೋಡ್ಬಿಟ್ಟು ಕೇಳ್ಬಿಟ್ಟು ಕಂಟೆಂಟ್ ಮಾಡೋರು ಇದ್ದಾರೆ ಸರ್. ಎಕ್ಸಾಕ್ಟ್ಲಿ, ಅದನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಇದರಲ್ಲೂ ಕೂಡ ನಾವು ಡಿಸ್ಕಷನ್ ಒಂದು ಪೋರ್ಟಲಲ್ಲಿ ನಾವು ಕೂಡ ಕೆಲವೊಂದು ಸ್ಪಾಟ್ ಅನಾಲಿಸಿಸ್, ಆಲ್ ಇಂಡಿಯಾ ರೇಡಿಯೋದ ಅನಾಲಿಸಿಸ್ ಎಲ್ಲ ಹಾಕಿದ್ದೀವಿ ಸರ್. ಅದೇನಿದೆ ಅದನ್ನೇ ನಾವು ಇದನ್ನ ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ಸ್ ಅದನ್ನು ಕೂಡ ನೋಡ್ಬಿಟ್ಟು ಅವ್ರು ಅದನ್ನ ಹೆಲ್ಪ್ಫುಲ್ ಮಾಡ್ಕೋಬಹುದು. ಅದೊಂದು ಇನಿಷಿಯೇಟಿವ್ ಇದೆ ಇದರಲ್ಲಿ, ಡಿಸ್ಕಷನ್ ಅನ್ನೋ ಒಂದು ಪೋರ್ಟಲ್ ಇದೆ ಅದರಲ್ಲಿ. ನೀವು ಇದಕ್ಕಿಂತ ನಮ್ಮ ಒಂದು ವಿಡಿಯೋಕ್ಕಿಂತ ಮುಂಚೆನೇ ನೀವು ಚರ್ಚೆಯಲ್ಲಿ ಹೇಳ್ತಿದ್ರಿ ದಟ್ ಟೆಲಿಗ್ರಾಮಲ್ಲಿ ಎವ್ರಿ ನೈಟ್ ಅವತ್ತಿನ ದಿನದ್ದು ಆಲ್ ಇಂಡಿಯಾ ರೇಡಿಯೋ ನ್ಯೂಸು ಮತ್ತು ಏನು ಸ್ಪಾಟ್ಲೈಟ್ ನ್ಯೂಸ್ ಅನಾಲಿಸಿಸ್ ಇರುತ್ತೆ ಅದನ್ನು ಟೆಲಿಗ್ರಾಮಲ್ಲಿ ನಾವು ಪೋಸ್ಟ್ ಮಾಡಿಬಿಡ್ತೀವಿ. ಹುಡುಗರು ಮಲ್ಕೊಬೇಕಾದ್ರೆ ಕಂಪಲ್ಸರಿ ಅದನ್ನು ಕೇಳೋವಂಥದ್ದು ಇಂಪಾರ್ಟೆಂಟ್. ಎಸ್ ಸರ್. ಆಮೇಲೆ ನಂದು ಇನ್ನೊಂದು ಪ್ರಶ್ನೆ ಸರ್, ಹುಡುಗರು ಕೇಳೋಂಥದ್ದು, ಡೈಲಿ ಯಾಕೆ ನಾ ಕರೆಂಟ್ ಅಫೇರ್ಸ್ ಓದಬೇಕು, ಮಂತ್ ಎಂಡಿಂಗ್ ನಾವು ನೋಡಿದ್ರೆ ಆಗಲ್ವಾ? ಇಲ್ಲ ಸರ್, ಅದು ತಪ್ಪು ಇನಿಷಿಯೇಟಿವ್. ಅದು ಆ ಥರ ಮಾಡ್ಕೋಬಾರ್ದು. ಡೈಲಿ ಬೇಸಿಸ್ ಮೇಲೆ ಇದ್ದಾಗ ನಮಗೆ ಏನಾಗುತ್ತೆ, ನಮಗೆ ರಿಟೈನಿಂಗ್ ಕೆಪಾಸಿಟಿ ಉಳಿತಾ ಹೋಗುತ್ತೆ. ಅಂದ್ರೆ ಇನ್ ದ ಸೆನ್ಸ್ ಏನೋ ಒಂದು ಇಶ್ಯೂ ನಡೀತಾ ಇರೋದು. ಈಗ ರೀಸೆಂಟ್ ಆಗಿ ಒಂದು ರೈಲ್ವೆ ಡಿಸಾಸ್ಟರ್ ಒಂದು ಇಶ್ಯೂ ನಡೀತು. ಈಗ ನಾವು ಅದನ್ನ ಮಂತ್ ಕೊನೆಯಲ್ಲಿ ಇಟ್ಕೊಂಡು ಅದು ಹೇಗಾಯ್ತು ಏನಾಯ್ತು ಅಂತಂದ್ರೆ ಅದನ್ನ ಓದ್ತೀವಿ, ಬಿಟ್ಬಿಡ್ತೀವಿ. ಅದೇ ನೀವು ಅದನ್ನ ಡೈಲಿ ಬೇಸಿಸ್ ಅಲ್ಲಿ ಓದಿದಾಗ ನಿಮಗೆ ಯಾವತ್ತಿಗೂ ಕೂಡ ಕೇಳಿದ್ರು ಕೂಡ ನೆನಪಲ್ಲಿರುವಂಥ ಒಂದು ಶಕ್ತಿ ಉಳ್ಕೊಳುತ್ತೆ. ಸಪೋಸ್ ಈಗ ನನಗೆ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಡಿಕ್ಷನರಿ ಓದೋದಕ್ಕೂ ಮತ್ತೆ ರಾ ಬುಕ್ನ ಓದೋದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ. ಡಿಕ್ಷನರಿಲಿ ಎಲ್ಲ ಇರುತ್ತೆ, ಹಾಗಂತ ನೀವು ಡಿಕ್ಷನರಿನ ಲೈಫ್ ಲಾಂಗ್ ನೆನ್ಪಿಟ್ಕೊಳಕ್ಕಾಗಲ್ಲ. ಅದೇ ಬುಕ್ಕನ್ನ ಡೈಲಿ ಓದ್ತಿದ್ದಾಗ ಅದು ತುಂಬ ಚೆನ್ನಾಗಿ ನಿಮಗೆ ರಿಟರ್ನ್ ಆಗುತ್ತೆ. ಓಕೆ, ಸೊ ಈಗ ನೀವು ಫುಲ್ ಸ್ಟ್ಯಾಂಡರ್ಡ್ಸ್ ಆಗಿ ಹೇಳಿದ್ರಿ, ಅದು ಹೇಳಿದ್ರಿ ಎಲ್ಲ ಓಕೆ. ಇದೆಲ್ಲ UPSC ಒಂದು ಸೈಡಲ್ಲಿ ಈಗ ಬದಿಗಡೆ. ನಮ್ಮ KPSC ನಮ್ಮ ಕನ್ನಡ ಹುಡುಗರಿಗೆ ಅವ್ರಿಗೆ ಹೇಳ್ರಿ ನೀವೀಗ. ಅಲ್ಲೇ ಬರೋದು ಸರ್ ಇದು ಇನಿಷಿಯೇಟಿವ್, ಕರೆಂಟ್ ಅಫೇರ್ಸ್ ಇನಿಷಿಯೇಟಿವ್. ಅಂದರೆ ನೀವೆಲ್ಲ ಕೇಳಿದ್ರಿ ಅವಾಗಲೇ, ನೀವೆಲ್ಲ ಮ್ಯಾಗಝಿನ್ ನೋಡ್ತಾ ಇದ್ದೀರಾ, ನ್ಯೂಸ್ ಪೇಪರ್ ನೋಡ್ತಾ ಇದ್ದೀರಾ. ಹೌದು, ಎಲ್ಲ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು KPSCನೂ ಕೂಡ KPSCನೇ ಪ್ರಾಮುಖ್ಯವಾಗಿ ಇಟ್ಕೊಂಡು, ಅಂದರೆ ಫಸ್ಟ್ ಪ್ರಿಯಾರಿಟಿ ಮಾಡಿಕೊಂಡು UPSC ಜೊತೆಗೆ ಅದನ್ನು ಇಂಟಿಗ್ರೇಟ್ ಮಾಡಿಬಿಟ್ಟು KPSCಗೆ ಅನುಕೂಲಕರವಾಗುವಾಗೆ ಇನಿಷಿಯೇಟಿವ್ನ ಮಾಡಿದ್ದೀವಿ. ಅಂದರೆ ಕನ್ನಡ ಟ್ರಾನ್ಸ್ಲೇಷನ್ ಆಗಿರ್ಬೋದು ಅಥವಾ ಪ್ರಜಾವಾಣಿ ನ್ಯೂಸ್ ಪೇಪರ್ ಆಗಿರ್ಬೋದು, ಬೇರೆ ಥರ ಮ್ಯಾಗಝಿನ್ಸನ್ನು ಕೂಡ ನೋಡಿ ನಾವು ಇದು ಒಂದೇ ಸೋರ್ಸಲ್ಲಿ ಇದನ್ನೆಲ್ಲ ಅದನ್ನು ಇಂಟಿಗ್ರೇಟ್ ಮಾಡಿ ಇನಿಷಿಯೇಟಿವ್ ಮಾಡಿದ್ದೀರಾ. ಓಕೆ, ಆಮೇಲೆ ಈಗ ಕರ್ನಾಟಕ ರಿಲೇಟೆಡ್ ಅಂತ ಅಂದಾಗ ನಮಗೆ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಬಜೆಟ್ ಇಂಪಾರ್ಟೆಂಟು. ಕರ್ನಾಟಕ ಹಿಸ್ಟ್ರಿ, ಜಿಯೋಗ್ರಫಿ ಅಂತೂ ಚೇಂಜ್ ಆಗಲ್ಲ, ಅದು ನಮಗೆ ಸ್ಟ್ಯಾಟಿಕ್ ಇರುತ್ತೆ. ಈ ಕರ್ನಾಟಕ ಬಜೆಟ್ ಬಂದಾಗ ಕೂಡ ನೀವು ಆಬ್ವಿಯಸ್ಲಿ ನಮಗೆ KAS ಪ್ರಿಲಿಮ್ಸ್ ಪೇಪರ್ 2 ಅಲ್ಲಿ ಕರ್ನಾಟಕ ಸ್ಕೀಮ್ಸ್ ಆ್ಯಂಡ್ ಇನಿಷಿಯೇಟಿವ್ಸ್ ಅಂತ ಬಂದಾಗ ಅದನ್ನು ನಾವು ಕರ್ನಾಟಕ ಬಜೆಟ್ ಸರ್ವೆನಲ್ಲೇ ನಾವು ತಗೊಳ್ಳೋವಂಥದ್ದು. ಸೊ ಅದರದ್ದು ಒಂದು ಸ್ಪೆಷಲ್ ಸೆಷನ್ ಮಾಡಿಬಿಟ್ಟು ಅದು ಬಂದಾಗ ಅದ್ರದ್ದು ನೀವು ಮಾಡ್ತೀರಾ? ಖಂಡಿತ ಮಾಡ್ತೀವಿ ಸರ್ ಅದನ್ನು. ಯಾಕೆಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದಾಗ ಒಬ್ಬ AC-ನೋ DOSP-ನೋ ಆಗಬೇಕು ಅಂದಾಗ ಅವನಿಗೆ ಅವ್ನ ರಾಜ್ಯದ ಎಲ್ಲ ಹಾಗೂ ಹೋಗುಗಳು ಗೊತ್ತಿರಬೇಕು. ಅದು ಗೊತ್ತಾಗದೆ ಇಲ್ಲಿಂದ ಗೊತ್ತಾಗುತ್ತೆ, ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಗೊತ್ತಾಗದೆ ಅದು ಬಜೆಟ್ ಮತ್ತು ಎಕನಾಮಿಕ್ ಸರ್ವೆಯಿಂದನೇ ಗೊತ್ತಾಗೋದು. ಸೊ ಹಾಗಾಗಿ ನಾವು ಯಾವುದೋ ಹಳೆದನ್ನ ಹಾಕೋದಕ್ಕಿಂತ ಆ ವರ್ಷದ ಏನು ಬರುತ್ತಲ್ಲ ಬಜೆಟ್ ಮತ್ತು ಸರ್ವೆ, ಆವಾಗ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ಅನಾಲಿಸಿಸ್ ಮಾಡಿ ಒಂದು ಸಮರಿ ರೂಪದಲ್ಲಿ ಮಾಡಿ ಆ ಟೈಮಲ್ಲಿ ಅದನ್ನು ನಾವು ಪ್ರೆಸೆಂಟ್ ಮಾಡಿ ಕೊಡ್ತೀವಿ. ಅದು ಕನ್ನಡದಲ್ಲೂ ಕೊಡ್ತೀವಿ, ಇಂಗ್ಲೀಷಲ್ಲೂ ಕೊಡ್ತೀವಿ. ಆಗಾಗ ಅದು ಹೆಲ್ಪ್ಫುಲ್ ಆಗುತ್ತೆ. ಈಗ ನಾವು ಜನವರಿ 1ರಿಂದ ನಾವು ಸ್ಟಾರ್ಟ್ ಮಾಡ್ತಾ ಬರ್ತೀವಿ ಕರೆಂಟ್ ಅಫೇರ್ಸ್. ಸೊ ಜನವರಿಯಿಂದ 1 ಮಾಡ್ತಾ ಈಗ ಅಕಸ್ಮಾತ್ ಲೆಟಸ್ ಅಸ್ಯೂಮ್ ಇನ್ನೊಂದು 2 ತಿಂಗಳಂತೂ ನಮಗೆ ಟೈಮ್ ಇರುತ್ತೆ. ಇನ್ನು 2 ತಿಂಗಳಿಗೆ ನಾವು ಬರೀ ಫೆಬ್ರವರಿ ಮಾರ್ಚ್ವರೆಗೂ ಕರೆಂಟ್ ಅಫೇರ್ಸ್ ನಾವು ಮಾಡಿಬಿಟ್ಟಿರ್ತೀವಿ. ಎಕ್ಸಾಮ್ ಬಂದಾಗ ಈ ನೆಕ್ಸ್ಟ್ 3 ಮಂತ್ಸ್ ಇನ್ ಕರೆಂಟ್ ಅಫೇರ್ಸ್ ಹೆಂಗೆ ಮಾಡ್ತೀರಾ? ಏನಾದರೂ ಅದಕ್ಕೆ ನೀವು ಕ್ರ್ಯಾಶ್ ಕೋರ್ಸ್ ಥರ ಮಾಡ್ತೀರಾ ಅಥವಾ ಯಾವ ಥರ ಮಾಡ್ತೀರಾ? ಇಲ್ಲ ಸರ್, ಅದನ್ನು ನಾವು ಈಗಿಂದನೇ ಸಾಧ್ಯವಾದರೆ ಪ್ಯಾರಲಲ್ ಆಗಿ ತೊಗೊಂಡು ಹೋಗಿ ಟ್ರೈ ಮಾಡ್ತೀವಿ. ಇಲ್ಲ ಅಂತಂದರೆ ಅದನ್ನು ಒಟ್ಟು ಸ್ಟೂಡೆಂಟ್ಸಿಗೆ ಬರ್ಡನ್ ಆಗದಲ್ಲೇ ಇರೋ ರೀತಿ ಏನಾದರೂ ಒಂದು ಮಾಡಿ ಇನಿಷಿಯೇಟಿವ್ ಮಾಡಿ ನಿಮಗೆ ಅದನ್ನು ನಾವು ತಲುಪಿಸ್ತೀವಿ. ಸೊ ಹಾಗಾಗಿ ಈಗ ನಾವು ಪ್ಲಾನ್ ಮಾಡ್ಕೊಂಡಿರೋದು ಏನಂತ ನಾನು ವೀಕ್ಷಕರಿಗೆ ಹೇಳ್ಬಿಡ್ತೀನಿ. ಜನವರಿ ಫೆಬ್ರವರಿ ಮಾರ್ಚ್ವರೆಗಾದ್ರೂ ನಾವು ಡೈಲಿ ಅನಾಲಿಸಿಸ್ ಮಾಡಿ ನಿಮಗೊಂದು ಬೇಸ್ ನಾವು ಬಿಲ್ಡ್ ಮಾಡಿದ ತಕ್ಷಣ ಅಕಸ್ಮಾತ್ ಎಕ್ಸಾಮ್ಸ್ ನಮಗೆ ಈಗ ಅಕ್ಟೋಬರಿಗೆ ಬಂತು ಅಂತ ತಿಳ್ಕೊಳ್ರಿ,
ಸೆಪ್ಟೆಂಬರ್ವರೆಗೂ ಕರೆಂಟ್ ಅಫೇರ್ಸ್ ಹೋದ್ರೆ ಸಾಕು. ಹಂಗಾರೆ ಇನ್ನೂ ಒಂದು 3 ತಿಂಗಳದ ಕರೆಂಟ್ ಅಫೇರ್ಸ್ ಇರುತ್ತಲ್ಲ, ಅದು ಬರೀ ನೀವು ಮ್ಯಾಗ್ಝಿನ್ ಹಿಡ್ಕೊಂಡ್ರೆ ನಮ್ಮದನ್ನು ನೀವು ಅದನ್ನು ನೋಡ್ತಾ ಹೋಗ್ಬಿಟ್ರೆ ಅಷ್ಟರಲ್ಲಿ ನಿಮಗೆ ಬಂದ್ಬಿಡುತ್ತೆ. ಯಾಕಂದರೆ ಬೇಸಿಕ್ಸನ್ನು ನಾವು ಸ್ಟ್ರಾಂಗ್ ಮಾಡಿರ್ತೀವಿ, ರೈಟ್? ಓಕೆ, ಸೊ ಇಷ್ಟು ವಿಚಾರಗಳು ನೀವು ನಮ್ಮ ಜೊತೆ ಮುಕ್ತವಾಗಿ ಹಂಚ್ಕೊಂಡಿದ್ದೀರಾ. ಸೊ ಹಾಗಾಗಿ ಜನವರಿ 1ರಿಂದ ನೀವು ಇನ್ನೇನೀಗ ನಾಳೆಯಿಂದ ನೀವು ಅದನ್ನು ಪೋಸ್ಟ್ ಮಾಡ್ತಾ ಹೋಗ್ತೀರಾ, ವೀಡಿಯೋಸನ್ನು ಮಾಡ್ತಾ ಹೋಗಿ. ಸೊ ದಟ್ ಇದ್ರ ಮೂಲಕ ಭಾಳಷ್ಟು ಜನಕ್ಕೆ ಕರೆಂಟ್ ಅಫೇರ್ಸಿನ ಗೊಂದಲ ಹೋಗಲಿ, ಅದು ಹೆಲ್ಪ್ ಆಗಲಿ. ಆ್ಯಸ್ ಎ ಟೀಮ್ ವಿಲ್ ವರ್ಕ್ ಟುಗೆದರ್ ಆ್ಯಂಡ್ ಅದು ಎಲ್ಲ ಕಂಟೆಂಟ್ಗಳನ್ನು ನಾವು ಎತ್ಕೊಂಡ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಇದನ್ನು ನಾವು ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಆಲ್ಸೋ ವೆಲ್ಕಮ್ ಯು ಟು ಅವರ್ ಟೀಮ್ ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.